ಕಾರವಾರದಲ್ಲಿ ಕರಾವಳಿ ಉತ್ಸವವು ಕಳೆದ 8 ವರ್ಷಗಳಿಂದ ಕಾರಣಾಂತರದಿಂದ ನಡೆಯಲಿಲ್ಲ. ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಯುವ ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಬಾರಿ ಪ್ರಪ್ರಥಮವಾಗಿ 7 ದಿನಗಳ ಕಾಲ ಕರಾವಳಿ ಉತ್ಸವ ನಡೆಯಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ಎಸ್ ವೈದ್ಯ ಹೇಳಿದರು. ಸೋಮವಾರ ರವೀಂದ್ರನಾಥ್ ಕಡಲ ತೀರದ ಮಯೂರವರ್ಮ ವೇದಿಕೆಯಲ್ಲಿ ಕರಾವಳಿ ಉತ್ಸವ 2025ರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕರಾವಳಿ ಜನರ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹ ನೀಡಲು ರಾಷ್ಟ್ರಮಟ್ಟದ ಕಲಾವಿದರ ಕಾರ್ಯಕ್ರಮದ ಮನರಂಜನೆಯ ಜೊತೆಗೆ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕಲ್ಪಿಸಿ ಅವರನ್ನು ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಪ್ರದರ್ಶಿಸಲು ಎಲ್ಲಾ ರೀತಿಯ ಸಹಾಯ ಸಹಕಾರವನ್ನು ನೀಡಲಾಗುವುದು ಎಂದರು. 18ನೇ ವರ್ಷ ಮಧ್ಯ ಕಾರಣಾಂತರದಿಂದ ಆಸಕ್ತಿಯ ಕೊರತೆಯಿಂದ ಈ ಕಾರ್ಯಕ್ರಮ ನಿಂತೋಗಿ ಈಗ 8 ವರ್ಷ ಹೋದ ವರ್ಷ ಆಗಬೇಕಿತ್ತು. ಹೋದ ವರ್ಷನೇ ಬಂದು ಹಣ ಜಮಾ ಆಗಿತ್ತು. ಸರ್ಕಾರ, ಅದರಲ್ಲೂ ವಿಶೇಷವಾಗಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಾಮಾನ್ಯ ಜನರು, ಬಡವರು ಅವರ ಕಲೆಯನ್ನು ಉಳಿಬೇಕು, ಬೆಳೆಸಬೇಕು. ಉಳ್ಳವರು ಬೇರೆ ಬೇರೆ ರಾಜ್ಯಕ್ಕೂ ಬೇರೆ ಬೇರೆ ದೇಶಕ್ಕೂ ಹೋಗಿ ನೋಡ್ಬೋದು ಅಥವಾ ಮನರಂಜನೆ ಮಾಡ್ಬೋದು. ಆದರೆ ನಮ್ಮ ಭಾಗದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಕಲಾವಿದರನ್ನು ಉಳಿಸಬೇಕು, ಬೆಳೆಸಬೇಕು. ಅದರ ಜೊತೆಯಲ್ಲಿ ರಾಷ್ಟ್ರ ಮಟ್ಟದ ಕಲಾವಿದರನ್ನು ತಂದು ಇಲ್ಲಿಯ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅದರ ಜೊತೆಯಲ್ಲಿ ಮನರಂಜನೆ ಮಾಡಬೇಕು ಅಂದೇಳಿ ಸರ್ಕಾರ ಬಜೆಟಲ್ಲೇ ಘೋಷಣೆ ಮಾಡ್ತದೆ. ಎಲ್ಲ ಇತಿಹಾಸ ಉಳ್ಳಂತ ಎಲ್ಲ ಕಾರ್ಯಕ್ರಮಗಳನ್ನು ಉತ್ಸವವಾಗಿ ಆಚರಣೆ ಮಾಡಬೇಕು. ಆ ಭಾಗದಲ್ಲಿ ಇರುವಂಥ ಎಲ್ಲ ವೈವಿಧ್ಯತೆಗಳು, ವಿಶೇಷವಾಗಿ ಹೇಳಬೇಕು ಅಂದರೆ ನಾವು 33 ವರ್ಷದಿಂದ ಕರಾವಳಿ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ನಮ್ಮ ಉದ್ದೇಶ ಈ ಜಿಲ್ಲೆಯ ಜನಕ್ಕೆ ಮನರಂಜನೆ ಕೊಡೋದ್ರ ಜೊತೆಯಲ್ಲಿ, ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದ್ರ ಜೊತೆಯಲ್ಲಿ, ನಮ್ಮ ಪ್ರವಾಸೋದ್ಯಮ ಅಥವಾ ನಮ್ಮ ಜಿಲ್ಲೆಯ ಪರಿಚಯವನ್ನು ಮಾಡಿಕೊಡೋದ್ರ ಜೊತೆಯಲ್ಲಿ 343 ಕಿಲೋಮೀಟರ್ ಉದ್ದದ ಕರಾವಳಿ ನಮ್ಮ ರಾಜ್ಯದಲ್ಲಿ ಇದೆ. ಅದರಲ್ಲಿ ನಮ್ಮ ಜಿಲ್ಲೆ ಉತ್ತರ ಕನ್ನಡ 165 ಕಿಲೋಮೀಟರ್. ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಮತ್ತು ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಮಾತನಾಡಿ, 8 ವರ್ಷಗಳ ನಂತರ ಸಪ್ತಾಹ ಮೂಲಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದೆ. ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಜನಸಾಮಾನ್ಯರ ಏಳಿಗೆಗೆ ಶ್ರಮಿಸುತ್ತಿದೆ. 7 ದಿನಗಳ ಸಪ್ತಾಹ ಮನರಂಜನಾ ಕಾರ್ಯಕ್ರಮಗಳ ಉತ್ಸವವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ. ಆಕರ್ಷಕವಾಗಿ ವೇದಿಕೆ ಮೇಲೆ ಸ್ಥಳೀಯ, ರಾಜ್ಯ, ರಾಷ್ಟ್ರಮಟ್ಟದ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕರಾವಳಿ ಉತ್ಸವದ ಸಪ್ತಾಹ ಕಾರ್ಯಕ್ರಮಗಳಲ್ಲಿ ಯಾವುದಾದರೂ ಒಂದು ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸಲು ಒಪ್ಪಿಗೆ ಸೂಚಿಸಿರುವುದರಿಂದ ರಾಮನಗುಳಿ ಸೇತುವೆ, ಮಂಜಗುಣಿ ಸೇತುವೆ, 450 ಹಾಸಿಗೆಯ ಆಸ್ಪತ್ರೆ, ಪ್ರಜಾಸೌಧದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಪ್ರಾಸ್ತಾವಿಕವಾಗಿ ಮಾತನಾಡಿ, ಡಿಸೆಂಬರ್ 28ರವರೆಗೆ ಕರಾವಳಿ ಉತ್ಸವ ನಡೆಯಲಿದ್ದು ಎಲ್ಲರೂ ಕಾರವಾರದ ಕಡಲ ತೀರದಲ್ಲಿ ಸಮುದ್ರದ ಕಡಲಿನಲ್ಲಿ ತೇಲಲಿದ್ದು ವೈವಿಧ್ಯಮಯ ಸ್ಪರ್ಧೆಗಳಾದ ಚಿತ್ರಕಲೆ, ರಂಗೋಲಿ, ರೀಲ್ಸ್, ಗಾಳಿಪಟ ಹಾರಾಟ, ಅಡುಗೆ ಸ್ಪರ್ಧೆ, ಶ್ವಾನ ಪ್ರದರ್ಶನ, ದೋಣಿ ಸ್ಪರ್ಧೆ, ಕರಾವಳಿ ರನ್, ಮರಳು ಚಿತ್ರಕಲೆ ಹಾಗೂ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ ಎಂದರು. ಇಂದು 18ನೆಯ ಕರಾವಳಿ ಉತ್ಸವಕ್ಕೆ ನಾವು ಎಲ್ಲರೂ ಕಾಲಿಟ್ಟಿದ್ದೇವೆ. 2018ರ ನಂತರ ಸುಮಾರು 7 ವರ್ಷಗಳ ಸುದೀರ್ಘ ಕಾಲದ ನಂತರ ಇಂದಿನಿಂದ ಡಿಸೆಂಬರ್ 28ರವರೆಗೆ ಸತತ 7 ದಿನಗಳ ಕಾಲ ನಮ್ಮ ಕಾರವಾರ ನಗರ ಸಂಭ್ರಮದ ಕಡಲ ವೇದಿಕೆಯ ಕಾರ್ಯಕ್ರಮಗಳಿಗೆ ಸೀಮಿತಗೊಳಿಸದೆ ಜನಸಾಮಾನ್ಯರ ಉತ್ಸವವನ್ನಾಗಿ ಮಾಡಲು ನಾವು ಎಲ್ಲರೂ ಶ್ರಮಿಸಿದ್ದೇವೆ. ಅದರ ಕೆಲವು ಪ್ರಾಮುಖ್ಯ ಅಂಶಗಳು ವೈವಿಧ್ಯಮಯ ಸ್ಪರ್ಧೆಗಳು. ಈಗಾಗಲೇ ಗೋಡೆ ಚಿತ್ರಕಲೆ ಸ್ಪರ್ಧೆಯ ಮೂಲಕ ನಗರಕ್ಕೆ ಹೊಸ ಕಲೆ ಬಂದಿದೆ. ಮುಂದಿನ ದಿನಗಳಲ್ಲಿ ಚಿತ್ರಕಲೆ ಪ್ರದರ್ಶನ, ರೀಲ್ಸ್ ಕಾಂಪಿಟಿಷನ್, ರಂಗೋಲಿ ಸ್ಪರ್ಧೆ ಮತ್ತು ರುಚಿಕರವಾದ ಅಡುಗೆ ಸ್ಪರ್ಧೆಗಳು ನಡೆಯಲಿವೆ. ರವೀಂದ್ರನಾಥ್ ಠಾಗೂರ್ ಕಡಲ ತೀರದಲ್ಲಿ ಆಕಾಶವನ್ನು ಬಣ್ಣಮಯವಾಗಿಸುವ ಗಾಳಿಪಟ ಉತ್ಸವ ಮತ್ತು ಮರಳಿನಲ್ಲಿ ಅದ್ಭುತ ಕಲಾಕೃತಿಗಳನ್ನು ರಚಿಸುವ ಮರಳು ಕಲೆ ಸ್ಯಾಂಡ್ ಆರ್ಟ್ ಪ್ರದರ್ಶನವನ್ನು ಕೂಡ ನಾವು ಆಯೋಜಿಸಲಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಕರಾವಳಿ ರನ್ ಮ್ಯಾರಥಾನ್ 21K, 10K ಮತ್ತು 5K ರನ್. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್, ಶಾಂತಾರಾಮ್ ಬುಡ್ನಸಿದ್ದಿ, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ಪಿ ನಾಯ್ಕ್, ತಾಲೂಕಾ ಅಧ್ಯಕ್ಷ ರಾಜೇಂದ್ರ ರಾಣೆ,
ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಮತ್ತು ಅಡ್ವರ್ಟೈಸಿಂಗ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ಅತೀಕುಲ್ಲಾ ಶರೀಫ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಿಲೀಶ್ ಶಶಿ, ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್, ಉಪವಿಭಾಗಾಧಿಕಾರಿಗಳಾದ ಕಾವ್ಯ ರಾಣಿ, ಶ್ರವಣ್ ಕುಮಾರ್, ತರಬೇತಿ ನಿರತ ಐಎಎಸ್ ಅಧಿಕಾರಿ ಜುಫಿಷನ್ ಹಕ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್, ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಲಾ ಎಂ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರುವ ದ್ವೇಷ ಭಾಷಣ ವಿಧೇಯಕವನ್ನ ರಾಜ್ಯಪಾಲರು ಅಂಕಿತವನ್ನ ಹಾಕದೆ ತಡೆ ಹಿಡಿಯಬೇಕು ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ಎಸ್ ಹೆಗಡೆ ಹೇಳಿದರು. ಹೊನ್ನವರ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ವಿಧೇಯಕ ವಿರೋಧಿಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಮಾಡಿದ್ರು. ಈ ವಿಧೇಯಕವನ್ನ ಇದೇ ತಿಂಗಳು ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಿದ್ದಾರೆ. ಆದರೆ ಈ ವಿಧೇಯಕಕ್ಕೆ ರಾಜ್ಯಪಾಲರು ಅಂಕಿತವನ್ನ ಹಾಕದೆ ತಡೆ ಹಿಡಿಯಬೇಕು. ಇದು ನಾಗರಿಕ ಹಕ್ಕನ್ನ ಮೊಟಕುಗೊಳಿಸುವುದಾಗಿದೆ, ಪ್ರಜಾಪ್ರಭುತ್ವದ ನೀತಿಯ ವಿರುದ್ಧವಾಗಿದೆ. ಈ ಮಸೂದೆಯಿಂದ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಕೆಲಸ ಆಗುತ್ತದೆ. ರಾಜ್ಯದ ಮುಖ್ಯಮಂತ್ರಿಗಳು ವಾಕ್ ಸ್ವಾತಂತ್ರ್ಯ ಎಂದು ಭಾಷಣದಲ್ಲಿ ಹೇಳುತ್ತಾರೆ, ಆದರೆ ಅವರೇ ಇದೀಗ ವಾಕ್ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಮಸೂದೆ ಜಾರಿಯಾಗಬಾರದು. ಈ ಮಸೂದೆಯನ್ನ ಹಿಂಪಡೆದೇ ಇದ್ದಲ್ಲಿ ಬಿಜೆಪಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತದೆ ಎಂದರು. ಕರ್ನಾಟಕ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಿಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡನೆ ಮಾಡಿದೆ. ಅದನ್ನು ರಾಜ್ಯಪಾಲರ ಅನುಮೋದನೆ ಕಳಿಸಿ ಅದನ್ನು ವಿರೋಧಿಸಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕ್ರಮದ ಜೊತೆಗೂಡಿ ಇವತ್ತು ಅದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿದೆ, ಕಳೆದ 2.5 ವರ್ಷಗಳಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಅಧಿವೇಶನವನ್ನು ಯಾವ ರೀತಿ ನಡೆಸಿದೆ, ತಮ್ಮ ವೈಫಲ್ಯತೆಯನ್ನು ಮುಚ್ಚಾಕಲಿಕ್ಕೆ ಬೇರೆ ಬೇರೆ ವಿಷಯವನ್ನು ಇಟ್ಟುಕೊಂಡು ಇವತ್ತು ಅಧಿವೇಶನ ನಡೆಸಿದೆ. 8 ದಿನಗಳ ಕಾಲ ಅಧಿವೇಶನವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಈ ಒಂದು ವಿಧೇಯಕವನ್ನು ಏನು ಮಾಡಲಿಕ್ಕೆ ಹೊರಟಿದೆ ಅದನ್ನು ಮಾಡಬಾರದು. ಇದು ಸಂವಿಧಾನ ವಿರೋಧಿಯಾಗಿದೆ. ಪ್ರಜಾಪ್ರಭುತ್ವದ ಹಕ್ಕನ್ನು ಮೊಟಕುಗೊಳಿಸುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂಬೇಡ್ಕರ್ ವಿಚಾರಕ್ಕೆ ಇದು ಪೂರಕವಾಗಿಲ್ಲ. ಇದನ್ನ ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರದು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಜೊತೆಗೂಡಿ ಅದನ್ನು ರಾಜ್ಯಪಾಲರಿಗೆ ಮನವಿ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ವಿಧೇಯಕವನ್ನು ಜಾರಿಗೊಳಿಸಬಾರದು ಅನ್ನುವಂಥದ್ದನ್ನು ಇಟ್ಕೊಂಡು ಸಾರ್ವಜನಿಕರ ಅವರ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಮೊಟಕುಗೊಳಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ಆಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಇದನ್ನು ವಿರೋಧ ಮಾಡ್ತದೆ. ಮುಂದೇನಾದ್ರು ಇದು ಜಾರಿಗೊಳ್ಳಲಿಕ್ಕೆ ಇವರು ಪ್ರಯತ್ನ ಪಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಸತ್ಯಾಗ್ರಹ ಮಾಡಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ಇದನ್ನು ಜಾರಿಗೊಳಿಸಬಾರದು ಅಂತಂದ್ರೆ ಆಗ್ರಹ. ಇದೇ ವೇಳೆ ಬಿಜೆಪಿ ಮುಖಂಡ ಶಿವಾನಂದ ಹೆಗಡೆ ಕಡತೋಕ ಮಾತನಾಡಿ, ರಾಜ್ಯ ಸರ್ಕಾರ ಈ ಮಸೂದೆಯನ್ನ ಜಾರಿ ತರುತ್ತಿರುವುದು ದುರದೃಷ್ಟಕರ. ರಾಷ್ಟ್ರ ವಿರೋಧಿಗಳು ಗೊಂದಲ ಎಬ್ಬಿಸುವವರನ್ನ ರಕ್ಷಿಸುವುದಾದ್ರೆ ಅದಕ್ಕೆ ನಮ್ಮ ವಿರೋಧವಿದೆ ಎಂದರು. ಕಾಂಗ್ರೆಸ್ ಸರ್ಕಾರ ಏನಿದೆ
ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ಹೊರಟಿರುವಂಥದ್ದು ತೀರಾ ದುರದೃಷ್ಟಕರವಾದಂಥ ವಿಚಾರ. ಯಾವ ರಾಷ್ಟ್ರ ವಿರೋಧಿಗಳನ್ನು, ಈ ರಾಷ್ಟ್ರದಲ್ಲಿ ಗೊಂದಲ ಎಬ್ಬಿಸುವವರನ್ನು ವಿರೋಧಿಸಿದರೆ ಅದನ್ನು ದ್ವೇಷ ಭಾಷಣ ಅಂತೇಳಿ ಪರಿಗಣಿಸುವುದಾದರೆ ಅದಕ್ಕೆ ನಮ್ಮೆಲ್ಲರ ಧಿಕ್ಕಾರ. ಈ ದೇಶ ಶಾಂತಿಯುತವಾಗಿರಬೇಕು, ಈ ದೇಶ ಸ್ವಚ್ಛಂದವಾಗಿ ಇರಬೇಕು ಅಂತೇಳಿ ಆದರೆ ಈ ರಾಷ್ಟ್ರವನ್ನು ವಿರೋಧ ಮಾಡುವಂಥವರನ್ನು, ಈ ರಾಷ್ಟ್ರದಲ್ಲಿ ಗೊಂದಲ ಎಬ್ಬಿಸುವಂಥವರನ್ನು, ಈ ರಾಷ್ಟ್ರದಲ್ಲಿ ದೊಂಬಿ ಎಬ್ಬಿಸೋರನ್ನ ಮತ್ತು ಭಯೋತ್ಪಾದಕತೆಯ ಒಂದು ರೂಪದಲ್ಲಿ, ರಾಕ್ಷಸ ರೂಪದಲ್ಲಿ ಇರುವಂಥವ್ರು ವಿರೋಧ ಮಾಡುವಂಥದ್ದು ಇವತ್ತು ಮಾಡಲೇಬೇಕಾದಂಥದ್ದು ಈ ದೇಶ ಪ್ರೇಮಿಗಳ ಕೆಲಸ. ಅದನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತದೆ ಮತ್ತು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ದೇಶದ ಪರವಾಗಿ ಮಾತನಾಡಲಿಕ್ಕೆ ಎಲ್ಲರೂ ಕೂಡ ಸಿದ್ಧ ಇದ್ದಾರೆ. ಅದನ್ನು ದ್ವೇಷ ಭಾಷಣ ಅಂತೇಳಿ ಪರಿಗಣಿಸುವುದಾದರೆ ಇದಕ್ಕೆ ನಾವು ಪ್ರತಿಭಟನೆ ಮಾಡ್ತೇವೆ. ಈ ಪ್ರತಿಬಂಧಕ ಕಾಯ್ದೆಯನ್ನು ವಿರೋಧ ಮಾಡಲಿಕ್ಕೆ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಮುಂದಾಗ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ. ಬಳಿಕ ಉಪ ತಹಶೀಲ್ದಾರ್ ಉಷಾ ಪಾವಸ್ಕರ್ಗೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ಬಿಜೆಪಿ ಮಂಕಿ ಮಂಡಲದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಹೊನ್ನಾವರ ಮಂಡಲಾಧ್ಯಕ್ಷ ಯೋಗೇಶ್ ಮೆಸ್ತಾ, ರಾಜೇಶ್ ಭಂಡಾರಿ, ಎಂಜಿ ನಾಯ್ಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ, ಎಂಎಸ್ ಹೆಗಡೆ, ಗಣಪತಿ ಗೌಡ ಚಿತ್ತಾರ, ಗಣಪತಿ ಬಿಟಿ, ಪಟ್ಟಣ ಪಂಚಾಯತ್ ಸದಸ್ಯರು ಮೊದಲಾದವರು ಪ್ರತಿಭಟನೆಯಲ್ಲಿ ಇದ್ದರು. ಕಲಿಕೆ ಎಂಬುದು ಹಸಿವಿನಂತೆ ನಿರಂತರವಾಗಿ ಬೇಕು. ಆ ಮೂಲಕ ಜ್ಞಾನಾಭಿವೃದ್ಧಿಗೆ ಕಾರಣವಾಗಿ ಸಾಧನೆಯ ಮೂಲಕ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಮಾದರಿಯಾಗಬೇಕು ಎಂದು ವೇದ ವಿದ್ವಾಂಸ ಗಣೇಶ್ವರ ದೀಕ್ಷಿತ್ ಹೇಳಿದರು. ಗೋಕರ್ಣ ಕೋಟಿತೀರ್ಥ ಕಟ್ಟೆಯ ರಘೋತ್ತಮ ಮಠದಲ್ಲಿ ನಡೆದ ಶ್ರೀ ಕ್ಷೇತ್ರ ಗೋಕರ್ಣ ಹವ್ಯಕ ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ಸಾಧನೆ ಮಾಡಿದವರು, ಉತ್ತಮ ಸ್ಥಾನ ಪಡೆದು ಸಾಧಕರಾದವರ ಸಾಧನೆಯ ಹಿಂದೆ ಪಾಲಕರು ಹಾಗೂ ಗುರುವಿನ ಶ್ರಮವಿರುತ್ತದೆ. ಇದನ್ನ ನಾವು ಮರೆಯದೆ ಗೌರವಿಸಬೇಕು ಎಂದರು. ನಾನು ಕಾವ್ಯಶ್ರೀಯನ್ನ ಒಂದು ಹೆಸರಾಗಿ ಗುರುತಿಸಿ ಹೇಳಿಸ್ತಾ ಇದ್ದೇನೆ ಹೊರತು ಇಲ್ಲೆಲ್ಲ ಪ್ರತಿಭಾಶಾಲಿಯಾದ ವಿದ್ಯಾರ್ಥಿಗಳು ಇದ್ದಾರೆ. ಅವರೆಲ್ಲರ ತಂದೆ ತಾಯಿಗಳೆಲ್ಲರೂ ಕೂಡ ಅತ್ಯಂತ ಪರಿಶ್ರಮಿಗಳೇ. ಅವರ ಹಿಂದಿನ ಆ ಒಂದು ತಪಶ್ಚರ್ಯ ತಂದೆ ತಾಯಿಗಳದ್ದು, ಅದರಂತೆ ಅವರ ಗುರುಗಳದ್ದು, ಅಧ್ಯಾಪಕರದ್ದು. ಸನ್ಮಾನಿತರಾದ ಆಗಮಶಾಸ್ತ್ರ ವಿದ್ವಾಂಸ ಸಾಂಬ ಗಣಪತಿ ಹಿರೇಗಂಗೆ ಮಾತನಾಡಿ, ಹವ್ಯಕ ಸಮಾಜದ ವಿಶೇಷತೆ ಬಗ್ಗೆ ವಿವರಿಸಿ ನಮ್ಮ ಸಂಸ್ಕೃತಿಯನ್ನ ಇಂದಿನ ಯುವ ಪೀಳಿಗೆ ಮುಂದುವರಿಸಿಕೊಂಡು ಹೋಗಬೇಕು ಎಂದರು. ನಮ್ಮ ಕರ್ತವ್ಯ ನಿಷ್ಠೆ ಎನ್ನುವಂತಹದ್ದು ಪ್ರಾರಂಭವಾಗಿ ಕರ್ಮಣ್ಯೇವ ಅಧಿಕಾರಸ್ಥೆ ಮಾತವೇ ಸದಾ ಸೃಷ್ಟಿಗೆ ಕಷ್ಟಗಳು ಬಂದಂತಹದ್ದು ನಮಗೆ ತಿಳಿಸಿದೆ. ಆ ಕಷ್ಟವನ್ನ ಜಯಿಸುವಂತಹ ಶಕ್ತಿಯನ್ನ ನಮಗೆ ಆ ಪರಮಾತ್ಮ ನೀಡದೆ ಎನ್ನುವಂತಹದ್ದು. ಆ ರೀತಿಯಲ್ಲಿ ಇವತ್ತು ಜೀವ ಮತ್ತೊಂದು ಜೀವದಲ್ಲಿ ಹೋಗಬೇಕಾದರೆ ಹೊಸ. ಇನ್ನೋರ್ವ ಸನ್ಮಾನಿತರಾದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತೆ ಶಿಕ್ಷಕಿ ಸುನಂದಾ ಕೃಷ್ಣ ಭಟ್ ಮಾತನಾಡಿದರು. ಹಾಗೆ ನಾನು ಈ 27 ವರ್ಷ ಸೇವೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ನಮ್ಮ ಇದರಲ್ಲಿ ಪಳಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಕಲ್ತವರೆಲ್ಲರೂ ಕೆಲಸ ಮಾಡ್ತಾರೆ ಅಂತಲ್ಲ, ಮರ್ಯಾದೆಯಾಗಿ ಅಂದ್ರೆ ನಮ್ಮ ಏನು ಕೆಟ್ಟ ಕೆಲಸಗಳನ್ನ ಮಾಡಬೇಕು, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಆ ಕೆಲಸದಲ್ಲಿ ಮುಂದುವರಿದ್ರೆ ಶಿಕ್ಷಕರಿಗೆ ಅದಕ್ಕಿಂತ ದೊಡ್ಡ ಸನ್ಮಾನ ಯಾವುದು ಬೇಡ. ಶಿಕ್ಷಕರಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ವಿದ್ಯಾರ್ಥಿಗಳೇ ದೊಡ್ಡ ಸನ್ಮಾನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಏನು ಇರ್ತದೆ ಅಂತಂದ್ರೆ ತಾನು ಕಲಿಸಿದಂತಹ ವಿದ್ಯಾರ್ಥಿ, ಆ ವಿದ್ಯಾರ್ಥಿ ಯಾವ ಕುಟುಂಬದಿಂದ ಬಂದವನು ಅನ್ನುವಂತಹ ಭೇದ ಭಾವಗಳು ಇರೋದು. ಅವನು ಯಾವ ಕುಟುಂಬದಿಂದಲೇ ಬಂದಿರಲಿ, ಆ ವಿದ್ಯಾರ್ಥಿ ಏನಾಗಬೇಕು, ಅವನು ಮುಂದೆ ತನ್ನ ಜೀವನವನ್ನು ಒಳ್ಳೆಯದಾಗಿ ನಡೆಸಬೇಕು ಅನ್ನುವಂತಹ ಭಾವನೆ ಎಲ್ಲ ಶಿಕ್ಷಕರಲ್ಲೂ ಇರ್ತದೆ. ಇನ್ನೋರ್ವ ಸನ್ಮಾನಿತೆ ಜಿಲ್ಲೆಯ ಮೊದಲ ಮಹಿಳಾ ಪೈಲಟ್ ಕಾವ್ಯಶ್ರೀ ಕುರ್ಸೆ. ಕಠಿಣ ತರಬೇತಿಯನ್ನ ಯಶಸ್ವಿಯಾಗಿ ಪೂರೈಸಲು ಪಾಲಕರು ಹಾಗೂ ದೇವರ ಆಶೀರ್ವಾದ ಕಾರಣವಾಗಿದ್ದು, ಮತ್ತಷ್ಟು ಸಾಧನೆ ಮಾಡುವ ಹಂಬಲವಿದ್ದು ಇದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹವಿರಲಿ ಎಂದರು. ನನ್ನ ಈ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆಯುವ ಜರ್ನಿ ತುಂಬಾ ಡಿಫಿಕಲ್ಟ್ ಆಗಿತ್ತು. ಆದರೂ ಅದು ಚಾಲೆಂಜ್ ಆಗಿ ಎಕ್ಸೆಪ್ಟ್ ಮಾಡಿ ನಾನು ಸಾಧಿಸಿದೆ. ಇವತ್ತೇ
ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷ ರಮೇಶ್ ಪ್ರಸಾದ್, ವಿಶೇಷ ಆಮಂತ್ರಿತ ವಸಂತರಾಜ್ ಕೊಡ್ಲೆಕೆರೆ ಉಪಸ್ಥಿತರಿದ್ದರು. ಸಂಘದ ಉಪಾಧ್ಯಕ್ಷ ರವೀಂದ್ರ ಕೊಡ್ಲೆಕೆರೆ ಸ್ವಾಗತಿಸಿದ್ರು. ರಮೇಶ್ ಪ್ರಸಾದ್ ವರದಿ ವಾಚಿಸಿದ್ರು. ವೇದಮೂರ್ತಿ ಸಾಂಬಾ ಹಿರೇಗಂಗೆ, ಶಿಕ್ಷಕಿ ಸುನಂದಾ ಭಟ್, ಪೈಲಟ್ ಕಾವ್ಯಶ್ರೀ ಕುರ್ಸಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಲಾಯಿತು. ಪುರಸ್ಕೃತರಾದ ಪ್ರಮೋದ್ ಪ್ರಸಾದ್, ರಿತಿಕಾ ಭಟ್ ಹಾಗೂ ಕಾವ್ಯಶ್ರೀ ಅವರ ತಾಯಿ ಶ್ಯಾಮಲಾ ಕುರ್ಸೆ ಮಾತನಾಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕರಾವಳಿ ಉತ್ಸವ 2025 ಡಿಸೆಂಬರ್ 22ರಿಂದ 28ರವರೆಗೆ. ಸ್ಥಳ ಮಯೂರವರ್ಮ ವೇದಿಕೆ, ರವೀಂದ್ರನಾಥ್ ಟಾಗೋರ್ ಕಡಲ ತೀರ, ಕಾರವಾರ, ಉತ್ತರ ಕನ್ನಡ. ಡಿಸೆಂಬರ್ 22 ಶಂಕರ್ ಮಹಾದೇವನ್. ಡಿಸೆಂಬರ್ 23 ಗುರುಕಿರಣ್. ಡಿಸೆಂಬರ್ 24 ಸೋನು ನಿಗಮ್. ಡಿಸೆಂಬರ್ 25 ರಫ್ತಾರ್. ಡಿಸೆಂಬರ್ 26 ಲಾವಣಿ ಟೀಮ್, ರಾಜೇಶ್ ಕೃಷ್ಣನ್. ಡಿಸೆಂಬರ್ 27 ಮಹಮ್ಮದ್ ದಾನಿಶ್. ಡಿಸೆಂಬರ್ 28 ದಲೇರ್ ಮಹಂದಿ. ಇವರಿಂದ ರಸಮಂಜರಿ ಕಾರ್ಯಕ್ರಮ. ಪ್ರತಿದಿನ ಸಂಜೆ 5:30ರಿಂದ ಸ್ಥಳೀಯ ಪ್ರಸಿದ್ಧ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಮಂಕಾಳ್ ಎಸ್ ವೈದ್ಯ, ಮಾನ್ಯ ಸಚಿವರು, ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ್ರೀ ಸತೀಶ್ ಕೃಷ್ಣ ಸೈಲ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್, ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.